ನೀವು ಇಂಟೀರಿಯರ್ನ ಏನು ರೇಟಿಗೆ ಮಾಡ್ತೀರಾ, ಏನು ಸ್ಕ್ವೇರ್ ಫೀಟಿಗೆ ಮಾಡ್ತೀರಾ, ವರ್ಕ್ ಅವ್ರು ಮಾತ್ರ ಇಂಟೀರಿಯರ್ ಅಂತ ಹೇಗೆ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅನ್ನೋದು ನಂದೊಂದು ಪ್ರಶ್ನೆ ಶುರು ಆಗುತ್ತೆ. ಹೊಸದಾಗಿ ಮನೆ ಕಟ್ಟೋ ಪ್ಲಾನ್ ಇದ್ರೆ ಇದೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾರೆ. ಅಥವಾ ಈಗ ಆಲ್ರೆಡಿ ಮನೆ ಕಟ್ಟಿ ರೀಸೆಂಟಾಗಿ ಗೃಹ ಪ್ರವೇಶ ಮುಗಿಸ್ಕೊಂಡಿದ್ರೆ ನನ್ನ ಮನೆ ಹೆಂಗೆ ಬಂತು, ಇವ್ರ ಮನೆ ಹೆಂಗೆ ಬಂದಿರ್ಬೋದು ಡೀಟೇಲ್ ಆಗಿ ನೋಡ್ತೀವಿ. ಇಂಟೀರಿಯರ್ನ ನಾವು ಎರಡು ಥರ ನೋಡ್ತೀವಿ. ಒಂದು ರೆಗ್ಯುಲರ್ ಇಂಟೀರಿಯರ್ ವರ್ಕ್, ಇನ್ನೊಂದು ಡಿಸೈನರ್ ಇಂಟೀರಿಯರ್ ವರ್ಕ್. ಆದರೆ ಏನು ರೆಗ್ಯುಲರ್ ಇಂಟೀರಿಯರ್ ವರ್ಕ್ ಅಂದರೆ, ಡಿಸೈನರ್ ಇಂಟೀರಿಯರ್ ವರ್ಕ್ ಅಂದರೆ ಯಾವ ಥರ ಹೇಳ್ತೀರಾ ಅಂತ ಹೇಳಿ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ, ನಿಮ್ಮ ಮನೆಗೆ ಮಾಡಿಸ್ತಾ ಇರೋದು ಇಂಟೀರಿಯರ್ ವರ್ಕಾ ವುಡ್ ವರ್ಕ್ ಅಂತ ಹೇಳಿ. ಅದು ಎಲ್ಲವನ್ನ ಕಟ್ಸಾದ್ಮೇಲೆ ಸರ್ ಇಲ್ಲಿ ಏನೋ ಒಂಚೂರು ಚೇಂಜಸ್ ಆಗಬೇಕಿತ್ತು, ಇಲ್ಲಿ ಯಾವುದೋ ಒಂದು ಗೋಡೆ ಈ ಕಡೆ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು, ಎಲ್ರಿಗೂ ಆಸೆ ಇದೆ. ಇವತ್ತು ಮೊಬೈಲ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಎಲ್ಲರಂತೆ ಸುಖವಾದ ಜೀವನ ನಡೆಸಬೇಕು. ಇವೆಲ್ಲವನ್ನ ಇಡೋದಕ್ಕೆ ಒಂದು ನಂದೇ ಆದಂತಹ ಒಂದು ಪುಟ್ಟ ಜಾಗ ಬೇಕು. ಎಲ್ರಿಗೂ ನಮಸ್ತೆ, ಶುಭೋದಯ. ಸೊ ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ ಹೇಳಿ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಟಾಪಿಕ್ ತೊಗೊಂಡು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಒಂದು ಟಾಪಿಕ್ಕು, ಇದು ಎಲ್ರಿಗೂ ಗೊತ್ತಿರೋದೆ, ಆದರೂ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಮಾಹಿತಿ ನಿಮಗೆ ಬೆಟರ್ ಅನಿಸುತ್ತೆ, ಇನ್ಫಾರ್ಮೇಷನ್ ಚೆನ್ನಾಗಿದೆ ಅನಿಸಿದ್ರೆ ವಿಡಿಯೋ ಎಲ್ಲ ನೋಡಿದ್ಮೇಲೆ ಒಂದು ಲೈಕೋ ಶೇರೋ ಮಾಡಿ, ಅಥವಾ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕಾಗುತ್ತೆ. ಸೊ ಮೇನ್ಲಿ ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ ಇಂಟೀರಿಯರ್ ವರ್ಕ್ ಅಂದರೆ ಏನು ಅಂತ ಹೇಳಿ. ನಮ್ಮಲ್ಲಿ ಬಹಳಷ್ಟು ಜನರು ಯೋಚನೆ ಮಾಡ್ತಾ ಇರೋದು, ಬಹಳಷ್ಟು ಜನ ಇವತ್ತು ನನಗೆ ಬರ್ತಾರೋ ಫೋನ್ಗಳಲ್ಲಿ ತುಂಬ ಜನದ ಹತ್ರ ಇದೇ ಮಾತಿರೋದು. ಇಂಟೀರಿಯರ್ ವರ್ಕ್ ಅಂದರೆ ಏನು ಅಂತ ಕೇಳೋದಕ್ಕಿಂತ ಮುಂಚೆ ನೀವು ಇಂಟೀರಿಯರ್ನ ಏನು ರೇಟಿಗೆ ಮಾಡ್ತೀರಾ, ಏನು ಸ್ಕ್ವೇರ್ ಫೀಟಿಗೆ ಮಾಡ್ತೀರಾ ಅಂತ ಹೇಳಿ ಕೇಳೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ನಾವು ಅಂದ್ಕೊಳ್ಳೋದು ಅವ್ರಿಗೆ ಇಂಟೀರಿಯರ್ ಅಂದರೆ ಏನು ಸರ್ ಅಂತ ರಿಟರ್ನ್ ಕೇಳಿದ್ರೆ ಅವ್ರು ಹೇಳೋದು ವುಡ್ ವರ್ಕ್ ಅಲ್ವಾ, ನೀವು ವುಡ್ ವರ್ಕ್ ಅವ್ರು ಅಲ್ವಾ ಅಂತ ಹೇಳಿ. ಸೊ ವುಡ್ ವರ್ಕ್ ಅವ್ರು ಮಾತ್ರ ಇಂಟೀರಿಯರ್ ಅಂತ ಹೇಗೆ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅನ್ನೋದು ನಂದೊಂದು ಪ್ರಶ್ನೆ ಶುರು ಆಗುತ್ತೆ. ಸೊ ಹಾಗಾಗಿ ಇಂಟೀರಿಯರ್ ಅಂದರೆ ಏನು ಅಂತ ಹೇಳಿ ನನಗೆ ಗೊತ್ತಿರೋ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗೋಣ ಅಂತ ಆಸೆ. ಸೊ ಬಹಳಷ್ಟು ಜನರಿಗೆ ಅದೇ ಇರೋದು, ಇಂಟೀರಿಯರ್ ಅಂದರೆ ವುಡ್ ವರ್ಕು. ಈ ವುಡ್ ವರ್ಕ್ ಅಂದರೆ ಏನು ಅಂತ ಕೇಳಿದಾಗ ಅದೇ ರೀ ಕಬೋರ್ಡು, ಕಿಚನ್ ಕ್ಯಾಬಿನೆಟ್ಟು, ಟಿ ವಿ ಯೂನಿಟ್ ಎಲ್ಲ ಮಾಡ್ತಿರಲ್ಲ ಅವರಲ್ವಾ ಅನ್ನೋದು ಅವ್ರ ಉತ್ತರ. ಸೊ ಹಾಗಾದರೆ ಇಂಟೀರಿಯರ್ ವರ್ಕ್ ಅಂತ ಹೇಳಿದ್ರೆ ಕಿಚನ್ ಕ್ಯಾಬಿನೆಟ್ಟು, ಟಿ ವಿ ಯೂನಿಟ್ಟು, ವುಡ್ ವರ್ಕ್ ಮಾಡೋರು ಮಾತ್ರನಾ? ಸೊ ಒಂದು ಸೆಕೆಂಡ್ ಯೋಚನೆ ಮಾಡಬೇಕಾಗುತ್ತಲ್ಲ. ಸೊ ಇಂಟೀರಿಯರ್ ವರ್ಕ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ನೀವು ಒಂದು ಮನೆಗೆ ಹೋಗ್ತೀರಾ, ಮನೆಗೆ ಫಸ್ಟು ಫ್ರಂಟ್ ಎಲಿವೇಶನ್ ನೋಡ್ತೀರಾ, ಅದಾದಮೇಲೆ ಕದ ತೆಗೆದು ಮೇನ್ ಡೋರ್ನ ತೆಗೆದು ಒಳಗಡೆ ಬಂದಾಗ ನಿಮ್ಮ ಕಣ್ಣಿಗೆ ಏನೇನೆಲ್ಲ ಕಾಣಿಸುತ್ತೆ ಅದೆಲ್ಲ ಕೂಡ ನಿಮಗೆ ಇಂಟೀರಿಯರ್ ಅಂತಲೇ ನಾವು ಕನ್ಸಿಡರ್ ಮಾಡೋದು. ಜಸ್ಟ್ ಸಿಂಪಲ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಅಂದರೆ ಹೊರಗಡೆ, ಇಂಟೀರಿಯರ್ ಅಂದರೆ ಒಳಗಡೆ. ಸೊ ಒಳಗಡೆ ಅಂತ ಬಂದಾಗ ನಿಮಗೆ ಬರೀ ವುಡ್ ವರ್ಕ್ ಮಾತ್ರ ಕಣ್ಣಿಗೆ ಕಾಣ್ತಾ ಇರುತ್ತಾ? ಜಸ್ಟ್ ನಿಮ್ಮ ಮನೆಗೆ ಹೋಗಿ ನಿಂತ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂಟೀರಿಯರ್ ಅಂತ ನೀವು ಮನೆ ಕದ ತೆಗೆದು ಒಳಗಡೆ ಬಂದಾಗ ನಿಮಗೆ ಒಂದು ಪೂಜಾ ಮನೆ ಡೈರೆಕ್ಟಾಗಿ ಕಾಣಿಸ್ಬೋದು, ಕಿಚನ್ ಡೈರೆಕ್ಟಾಗಿ ಕಾಣಿಸ್ಬೋದು, ಟಿ ವಿ ಯೂನಿಟ್ ಕಾಣಿಸ್ಬೋದು, ಸೋಫಾ ಕಾಣಿಸ್ಬೋದು, ಒಂದು ಕಿಟಕಿಗೆ ಹಾಕಿರೋ ಕರ್ಟನ್ ಕಾಣಿಸ್ಬೋದು, ರೂಮ್ ಡೋರ್ ಕಾಣಿಸ್ಬೋದು, ಸ್ಟೇರ್ ಕೇಸ್ ಕಾಣಿಸ್ಬೋದು, ಸೊ ಒಂದು ಟೀಫೈ ಕಾಣಿಸ್ಬೋದು, ಅಥವಾ ಅಲ್ಲೆಲ್ಲೋ ಒಂದು ಫ್ಲವರ್ ಪಾಟ್ ಇಟ್ಟಿರ್ಬೋದು, ಮನೆಗೆ ಯಾವ ಕಲರ್ ಪೇಂಟ್ ಮಾಡಿಸಿದ್ದೀರ ಅನ್ನೋದು ಕಾಣಿಸ್ಬಹುದು. ಸೊ ಇದೆಲ್ಲವೂ ಕಾಣ್ತಾ ಹೋಗುತ್ತೆ. ಬಹಳ ಜನ ಇಷ್ಟೊಂದು ಕುತೂಹಲವಾಗಿ ಮತ್ತು ಇಷ್ಟೊಂದು ಡೀಪಾಗಿ ನೋಡ್ತಾ ಹೋಗೋದು, ಒಂದು ಏನಾದರೂ ಹೊಸದಾಗಿ ಮನೆ ಕಟ್ಟೋ ಪ್ಲ್ಯಾನ್ ಇದ್ದರೆ ಇದೆಲ್ಲವನ್ನ ಡೀಟೇಲಾಗಿ ನೋಡ್ತಾರೆ. ಅಥವಾ ಈಗ ಆಲ್ರೆಡಿ ಮನೆ ಕಟ್ಟಿ ರೀಸೆಂಟಾಗಿ ಗೃಹ ಪ್ರವೇಶ ಮುಗಿಸ್ಕೊಂಡಿದ್ರೆ ನನ್ನ ಮನೆ ಹೆಂಗೆ ಬಂತು, ಇವ್ರ ಮನೆ ಹೆಂಗೆ ಬಂದಿರ್ಬೋದು ಡೀಟೇಲಾಗಿ ನೋಡ್ತಾರೆ. ಉಳಿದವ್ರಿಗೆಲ್ಲರಿಗೂ ಇಷ್ಟೊಂದು ಡೀಟೇಲಾಗಿ ಡೆಪ್ತಾಗಿ ನೋಡೋದು ಕಷ್ಟ. ಸೊ ಆದರೆ ನೀವೇನಾದರೂ ಮನೆ ಕಟ್ಟಿಸ್ತಾ ಇದ್ರೆ ಅಥವಾ ಮನೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ರೆ ಇಂಟೀರಿಯರ್ ಅಂದರೆ ಏನು ಅಂತ ಹೇಳಿ ದಯವಿಟ್ಟು ಗಮನ ಕೊಡಿ. ಇಂಟೀರಿಯರ್ನ ನಾವು ಎರಡು ಥರ ನೋಡ್ತೀವಿ. ಒಂದು ರೆಗ್ಯುಲರ್ ಇಂಟೀರಿಯರ್ ವರ್ಕ್, ಇನ್ನೊಂದು ಡಿಸೈನರ್ ಇಂಟೀರಿಯರ್ ವರ್ಕ್. ಹಾಗಾದರೆ ಏನು ರೆಗ್ಯುಲರ್ ಇಂಟೀರಿಯರ್ ವರ್ಕ್ ಅಂದರೆ, ಡಿಸೈನರ್ ಇಂಟೀರಿಯರ್ ವರ್ಕ್ ಅಂದರೆ ಯಾವ ಥರ ಹೇಳ್ತೀರಾ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೀವು ಆಲ್ರೆಡಿ ಒಂದು ಮನೆ ಕಟ್ಟಿದ್ದೀರಾ, ಅಥವಾ ಮನೆ ಆಲ್ರೆಡಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಮನೆ ಕಟ್ಟಿಸ್ತಾ ಇದ್ದೀರಾ, ಕಟ್ಟಾಗಿದೆ, ಫ್ಲೋರಿಂಗ್ ಮಾಡಿಸ್ಕೊತೀರಾ, ಟೈಲ್ಸ್ ಎಲ್ಲ ಹಾಕ್ಸಿರ್ತೀರಾ. ಸೊ ಒಬ್ಬ ವುಡ್ ವರ್ಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆದು ಮೆಷರ್ಮೆಂಟ್ಗಳು ತೊಗೊಂಡು ಎಸ್ಟಿಮೇಷನ್ ಹಾಕ್ಸಿ ಕೆಲಸ ಮಾಡಿಸ್ಕೊತೀರಾ. ಯಾವ ಥರ ಅಂದರೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರ. ಇಲ್ಲಿ ಕಿಚನ್ ಕ್ಯಾಬಿನೆಟ್ ಬರಬೇಕು, ಇಲ್ಲಿ ವಾರ್ಡ್ರೋಬ್ ಬರಬೇಕು, ಇಲ್ಲಿ ಟಿ ವಿ ಬರಬೇಕು, ಇಲ್ಲಿ ಕಾಟ್ ಕೂತ್ಕೋಬೇಕು. ಸೊ ಇದು ಆಲ್ರೆಡಿ ಪ್ರೀ ಪ್ಲ್ಯಾನ್ಡ್, ನಿಮ್ಮ ಯೋಚನೆ ಒಳಗಡೆ ಆಲ್ರೆಡಿ ಬಂದಿದೆ. ಆ ಪ್ರಕಾರ ಎಲ್ಲ ಮುಗಿಸ್ಕೊಂಡಿರ್ತೀರ. ಅದಾದಮೇಲೆ ನಿಮ್ಮ ಇಷ್ಟ, ಅವರು ವುಡ್ ವರ್ಕ್ ಬರ್ತಾರೆ, ಕಾರ್ಪೆಂಟ್ರಿಗೆ ಹೇರ್ ಮಾಡ್ಕೋತೀರಾ, ಅಥವಾ ಒಬ್ಬ ಕಾಂಟ್ರಾಕ್ಟ್ರಿಗೆ ಕೆಲಸ ಕೊಡ್ತೀರಾ. ಇದೆಲ್ಲ ಆದಮೇಲೆ ಅವ್ರು ಬರ್ತಾರೆ, ನೀವು ಹೇಳಿದ ಕಲರ್ನ ಚೂಸ್ ಮಾಡಿ, ರೆಡಿ ಮಾಡಿ, ಫಿಕ್ಸ್ ಮಾಡಿ ಕೊಟ್ಟು ಅವ್ರ ಪಾಡಿಗೆ ಅವ್ರು ಹೊರಡ್ತಾರೆ, ಮುಗೀತು ಅವ್ರ ಕೆಲಸ. ಸೊ ಅದಾದಮೇಲೆ ಉಳಿದಿದ್ದೆಲ್ಲ ನಿಮ್ದಿರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಒಂದು ಇಂಟೀರಿಯರ್ ವರ್ಕ್ ಮಾಡಿಸಿದ್ದೀನಿ ಅಂತ ಹೇಳಿ ನೀವು ಹೇಳ್ಕೊತೀರಾ. ಸೊ ಕೆಲಸ ಮುಗಿದೋಯ್ತು. ಹಾಗಾದರೆ ಇನ್ನೊಂದು ಪಾರ್ಟ್ ಇದೆ, ಡಿಸೈನರ್ ಇಂಟೀರಿಯರ್ ವರ್ಕ್ ಅಂದರೆ ಏನು ಅಂತ ಹೇಳಿ.
ಒಬ್ಬ ಡಿಸೈನರ್ ಇಂಟೀರಿಯರ್ ವರ್ಕ್ ನಿಮ್ಮ ಮನೇಲಿ ಬರಬೇಕು ಅಂತ ಹೇಳಿದ್ರೆ ನೀವು ಮೊದಲು ಮಾಡಬೇಕಾಗಿರೋದು ಮನೆ ಕಟ್ಟಕ್ಕೆ ಶುರು ಮಾಡ್ತಿರಲ್ಲ ಅದೇ ಟೈಮಲ್ಲಿ ಹೋಗಿ ಒಬ್ಬ ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡೋದು. ಸೊ ಆಗ ನೀವಿಬ್ಬರೂ ಕೂತು ಡಿಸ್ಕಸ್ ಮಾಡ್ತೀರ, ಒಬ್ಬ ಡಿಸೈನರ್ ಜೊತೆ ಕೂತು ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು. ಯಾಕೆಂದರೆ ಇಂಟೀರಿಯರ್ ವರ್ಕ್ ಅಂತ ಹೇಳಿದ್ರೆ, ಡಿಸೈನರ್ ಇಂಟೀರಿಯರ್ ವರ್ಕ್ ಅಂತ ಹೇಳಿದ್ರೆ, ಒಂದು ಮನೆ ಹೀಗೆ ಬಂದರೆ ಚೆನ್ನ, ಈ ಮನೆಗೆ ಇಂತಹ ಪೇಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಈ ವಾಲ್ ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಈ ಕಿಟಕಿಲಿ ಕೂತ್ರೆ ಚೆನ್ನಾಗಿರುತ್ತೆ, ಈ ಸೈಡ್ ಕಿಚನ್ ಕ್ಯಾಬಿನೆಟ್ಸಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲಿ ಕಿಚನ್ ನೋಡೋ ಇಲ್ಲಿ ವಿಂಡೋ ಬಂದರೆ ಚೆನ್ನಾಗಿರುತ್ತೆ, ಈ ರೂಮ್ಗೆ ಈ ಕಲರ್ ಟೈಲ್ಸ್ ಹಾಕಿಸಿದ್ರೆ ಚೆನ್ನಾಗಿರುತ್ತೆ, ಇಡೀ ಮನೆಗೆ ಈ ಕಲರ್ ಪೇಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಈ ಥರದೊಂದು ಸೋಫಾ ಇಟ್ಟರೆ ಚೆನ್ನಾಗಿರುತ್ತೆ, ಇಲ್ಲಿ ಈ ಥರದ ಕಲರ್ ಕರ್ಟನ್ ಹಾಕಿದ್ರೆ ನಮ್ಮ ಇಂಟೀರಿಯರ್ ವರ್ಕಿಗೆ ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಇದು ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋದು ಒಬ್ಬ ಡಿಸೈನರ್. ಯಾಕೆಂದರೆ ನಾವು ಮನೆ ಕದ ತೆಗೆದು ಒಳಗಡೆ ಏನೇನೆಲ್ಲ ನೋಡ್ತೀವಿ ಅದು ಎಲ್ಲವನ್ನು ನಾವು ಇಂಟೀರಿಯರ್ ವರ್ಕ್ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ವುಡ್ ವರ್ಕ್ ಅನ್ನೋದು ಇಂಟೀರಿಯರ್ ವರ್ಕಲ್ಲಿ ಜಸ್ಟ್ ಒಂದು ಪಾರ್ಟ್ ಅಷ್ಟೇ, ಒಂದು ಭಾಗ ವುಡ್ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ ನಿಮ್ಮ ಮನೆಗೆ ಮಾಡಿಸ್ತಾ ಇರೋದು ಇಂಟೀರಿಯರ್ ವರ್ಕಾ ವುಡ್ ವರ್ಕ್ ಅಂತ ಹೇಳಿ. ಸೊ ಎಲ್ಲ ಗೃಹ ಪ್ರವೇಶಗಳಿಗೆ ಹೋದಾಗ ಇಂಟೀರಿಯರ್ ಯಾವ ಥರ ಮಾಡಿಸಿದ್ರಿ ಅಂತ ಕೇಳ್ತಾರೆ. ಸೊ ಇಂಟೀರಿಯರ್ ಅಂದರೆ ಆ ವುಡ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ತಳಗಡೆ ಬಂದ್ಬಿಟ್ಟಿದೆ. ಸೊ ಅದನ್ನು ಸ್ವಲ್ಪ ಬದಲಾಯಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಸ್ಟೆಪ್ ನಾವು ನಮ್ಮ ಮನೆಯನ್ನು ಇನ್ನೂ ಚೆನ್ನಾಗಿ ಕಾಣಿಸ್ಕೊಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಂಟೀರಿಯರ್ ವರ್ಕ್ ಅಂತ ಬಂದಾಗ ವುಡ್ ವರ್ಕಿಗೂ ಮತ್ತು ಇಂಟೀರಿಯರ್ ವರ್ಕು ಮೋಸ್ಟ್ಲಿ ಸಿಂಪಲಾಗಿ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಸೊ ಈಗ ಒಬ್ಬ ಡಿಸೈನರ್ ಏನು ಮಾಡಬಹುದು? ಏನೂ ಹೊಸ್ದಾಗಿ ಮಾಡಲ್ಲ, ಬಟ್ ನಿಮ್ಮ ಆಲೋಚನೆಯೊಳಗಿರುವಂಥದ್ದು, ನಿಮ್ಮ ಆಸೆ ಇರೋವಂಥದ್ದು, ಆ ಆಸೆಯನ್ನು ಹೇಗೆಲ್ಲ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಆಚೆ ಔಟ್ಪುಟ್ ಬರುತ್ತೆ. ಯಾಕೆಂದರೆ ನೀವೊಬ್ಬರು ಕೆಲಸ ಮಾಡೋರು ಅಥವಾ ಯಾವುದೋ ಒಂದು ಕೆಲಸದಲ್ಲಿರೋರು, ನಿಮಗೆ ನಿಮ್ಮ ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇದೆ, ನಿಮ್ಮ ಮನೆ ಇಂಟೀರಿಯರ್ ಚೆನ್ನಾಗಿ ಬರಬೇಕು ಅನ್ನೋ ಆಸೆ ಇದೆ. ಆದರೆ ಆ ಆಸೆಯನ್ನು ಸರಿಯಾಗಿ ಪರಿಪೂರ್ಣವಾಗಿ ಮಾಡೋದಕ್ಕೆ ಒಬ್ಬ ಪ್ರೊಫೆಷನಲ್ ಬೇಕಾಗುತ್ತೆ. ಸೊ ಆ ಪ್ರೊಫೆಷನಿಸ್ಟ್ ಏನು ಮಾಡ್ತಾನೆ, ಅವ್ನ ಕೆಲಸ ದಿನ ಬೆಳಗ್ಗೆ ಆದರೆ ಅದೇ ಕೆಲಸ. ಸೊ ಹಂಗಿದಾಗ ಏನಾಗುತ್ತೆ, ನಿಮ್ಮ ಆಸೆಗಳನ್ನ ತಗೊಂಡು ತಿದ್ದಿ ತೀಡಿ ಹೀಗೆ ಕೊಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮನೆ ನೋಡೋಕೆ ಬಂದವ್ರು ಖುಷಿ ಆಗ್ತಾರೆ, ನಿಮಗೂ ಕೂಡ ನೀವು ಖರ್ಚು ಮಾಡೋ ಹಣಕ್ಕೆ ಸೂಕ್ತವಾದ ನ್ಯಾಯ ಸಿಕ್ಕಿರುತ್ತೆ ಅಥವಾ ಅಲ್ಲಿ ಅಚ್ಚುಕಟ್ಟಾಗಿ ಬಂದಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ಡಿಸೈನರ್ ಅವಶ್ಯಕತೆ ತುಂಬ ಇರುತ್ತೆ. ಒಂದು ವೇಳೆ ನೀವು ರೆಗ್ಯುಲರ್ ಇಂಟೀರಿಯರ್ ವರ್ಕ್ ಮಾಡಿಸ್ತಾ ಇದ್ದೀರಾ, ಸೊ ಅಥವಾ ಆ ಟೈಮಲ್ಲಿ ಏನಾಗುತ್ತೆ, ಯಾವುದೋ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇರಲ್ಲ, ಹೀಗಿದ್ದಾಗ ಏನಾಗುತ್ತೆ, ವರ್ಕ್ ಎಲ್ಲ ಶುರುವಾಗಿ ಮುಗಿದು ಹೋಗುತ್ತೆ. ಆ ಕ್ಷಣದಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಅದನ್ನು ಕಿತ್ತಾಕ್ಸೋದಕ್ಕೆ ನಿಮ್ಮ ಕೈಲಿ ಆಗಲ್ಲ. ಅಥವಾ ರೆಗ್ಯುಲರ್ ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅಥವಾ ಒಬ್ಬ ಇಂಟೀರಿಯರ್ ವರ್ಕ್ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸೊ ಅವ್ರ ಕೆಲಸ ಸೂಕ್ತವಾಗಿ ನಿಯತ್ತಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಕೊಟ್ಟು ಹೋಗ್ತಾರೆ. ಆದರೆ ಅದಕ್ಕೆ ನಿಮ್ಮ ಮನೆಯ ಟೈಲ್ಸ್ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ಇಂಟೀರಿಯರ್ ವರ್ಕ್ ಎಲ್ಲ ವುಡ್ ವರ್ಕ್ ಎಲ್ಲ ಆದಮೇಲೆ ನಿಮ್ಮ ಮನೆಗೆ ಮಾಡಿಸ್ತಾ ಇರೋ ಪೇಂಟ್ ಮ್ಯಾಚ್ ಆಗ್ತಾ ಇದೆಯಾ, ನೀವು ಹಾಕ್ತಾ ಇರೋ ಸೋಫಾ ಕಲರ್ ಇಡೀ ಇಂಟೀರಿಯರ್ ವರ್ಕಿಗೆ ಸೂಟ್ ಆಗ್ತಾ ಇದೆಯಾ, ಕರ್ಟನ್ ಹೇಗೆ ಮ್ಯಾಚ್ ಆಗುತ್ತೆ, ಇದೆಲ್ಲವನ್ನ ನೀವು ಕೂತು ಡಿಸ್ಕಸ್ ಮಾಡಿದಾಗಲೇ ಆ್ಯಂಡ್ ಎಂಡ್ ಟು ಎಂಡ್ ಪ್ಲ್ಯಾನಿಂಗ್ ಸಿಕ್ಕಿದಾಗಲೇ ನಿಮ್ಮ ಮನೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಹೋಗುತ್ತೆ. ಸೊ ಇದೆಲ್ಲವನ್ನ ಮಾಡಬೇಕಂದಾಗ ನಿಮ್ಮ ಮನೆಗೆ ವುಡ್ ವರ್ಕ್ ಬೇಕಾ ಇಂಟೀರಿಯರ್ ವರ್ಕ್ ಬೇಕಾ ಚೆಕ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಡೌಟ್ ಇರುತ್ತೆ ನಿಮಗೆ, ಸೊ ಯಾವಾಗ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ. ವೆರಿ ಸಿಂಪಲ್, ನೀವು ಯಾವಾಗ ಮನೆ ಶುರು ಮಾಡ್ತೀರ ಅವಲಿಂದ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಎಲ್ಲವನ್ನ ಕಟ್ಸಾದ್ಮೇಲೆ ಸರ್ ಇಲ್ಲಿ ಏನೋ ಒಂಚೂರು ಚೇಂಜಸ್ ಆಗಬೇಕಿತ್ತು, ಇಲ್ಲಿ ಯಾವುದೋ ಒಂದು ಗೋಡೆ ಈ ಕಡೆ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು, ಅಥವಾ ಈ ಸ್ವಿಚ್ ಪ್ಲೇಟ್ನ ನಾನು ಶಿಫ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಇದು ಎಲ್ಲ ಕನ್ಫ್ಯೂಷನ್ ಯಾಕೆ? ಆಮೇಲೆ ನಿಮ್ಗೆ ಏನಾಗುತ್ತೆ, ಆಲ್ರೆಡಿ ಒಂದ್ಸರಿ ಮನೆ ಕಟ್ಟಿರ್ತೀರಾ, ಎಲ್ಲ ಮುಗಿಸಿರ್ತೀರಾ, ಈಗ ಒಡಿ ತೆಗಿ ಅಂದಾಗ ನಿಮಗೂ ಬೇಜಾರಾಗುತ್ತೆ, ನಿಮ್ಮ ಮನೆ ಕಟ್ತಾ ಇರೋ ಕಾಂಟ್ರಾಕ್ಟರಿಗೆ ಬೇಜಾರಾಗುತ್ತೆ, ಲೇಬರ್ಸಿಗೆ ಬೇಜಾರಾಗ್ತಾ ಹೋಗುತ್ತೆ. ಅದ್ರ ಬದಲು ಏನು ಕಳ್ಕೊಳ್ಳೋದಿದೆ? ಮುಂಚೆಲೆ ಒಬ್ರನ್ನ ಭೇಟಿ ಮಾಡಿದಾಗ ಇಲ್ಲಿ ಎಲ್ಲರೂ ಏನಾಗ್ತಾ ಹೋಗುತ್ತೆ, ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ ಬಜೆಟ್ಗಳನ್ನ. ಅವ್ರು ಎಷ್ಟಕ್ಕೆ ಚಾರ್ಜ್ ಮಾಡ್ತಾರೆ, ಇವ್ರು ಎಷ್ಟಕ್ಕೆ ಚಾರ್ಜ್ ಮಾಡ್ತಾರೆ, ಇವ್ರು ಎಷ್ಟಕ್ಕೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ 100 ರೂಪಾಯೋ 1000 ರೂಪಾಯೋ ಲಕ್ಷಾಂತರ ರೂಪಾಯಿ ಡಿಫ್ರೆನ್ಸ್ ಬಂದಾಗ ಉಳ್ಸಕ್ಕೆ ನೋಡ್ತಾ ಇರ್ತಾರೆ. ಸೊ ನೀವು ಆ ಉಳಿಸ್ಕೊಳ್ಳಿ, ಆದರೆ ಆಯ್ಕೆಯನ್ನು ಮೊದಲೇ ಮಾಡ್ಕೊಳ್ಳಿ. ಯಾರು ನಿಮಗೆ ಸೂಕ್ತ ಆಗ್ತದೆ ಅಂತ ಹೇಳಿ ಎಲ್ಲವನ್ನ ಯೋಚನೆ ಮಾಡ್ತೀರಾ. ನಮ್ಮ ಮನೆ ಕಟ್ಟೋಕ್ಕೆ ಒಬ್ಬ ಕಾಂಟ್ರಾಕ್ಟರ್ ಯಾರು ಬೇಕು, ಯಾವ ಕಂಪ್ನಿಗೆ ಕನ್ಸ್ಟ್ರಕ್ಷನ್ ಕೊಡಲಿ, ಅಥವಾ ಯಾರು ನಮ್ಮ ಮನೆಗೆ ಕೂಲಿ ಕೊಡ್ಬೋದು, ನಾನು ಲೇಬರ್ ಕೊಡ್ಬೋದು, ಅಥವಾ ಮೆಟೀರಿಯಲ್ ನಾನು ಎಲ್ಲಿಂದ ತರಬೇಕು, ಯಾವ ಥರದ ಮೆಟೀರಿಯಲ್ ಹಾಕ್ಸ್ಬೇಕು, ಇದೆಲ್ಲವನ್ನ ಯೋಚನೆ ಮಾಡೋದು ನೀವು ಯಾಕೆ ಇಂಟೀರಿಯರ್ ವಿಚಾರದಲ್ಲಿ ತುಂಬ ದೂರ ಉಳಿತೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಈ ಸ್ವಲ್ಪ ಕೆಲವು ದಿನಗಳಿಂದ ಬದಲಾಗ್ತಾ ಇದ್ದಾರೆ ಜನ. ಮೊದಲೇ ಇಂಟೀರಿಯರ್ ಡಿಸೈನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಳ್ಳೇದೇ, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇದೆಲ್ಲ ಆಗ್ತಾ ಹೋಗೋದು. ಯಾಕೆಂದರೆ ಒಂದು ಮನೆ ಅನ್ನೋದು ಮನುಷ್ಯನ ಅತಿ ದೊಡ್ಡ ಕನಸಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಎಲ್ರಿಗೂ ಆಸೆ ಇದೆ,
ಇವತ್ತು ಮೊಬೈಲ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಎಲ್ಲರಂತೆ ಸುಖವಾದ ಜೀವನ ನಡೆಸಬೇಕು. ಇವೆಲ್ಲವನ್ನ ಇಡೋದಕ್ಕೆ ನಂದೇ ಆದಂತಹ ಒಂದು ಪುಟ್ಟ ಜಾಗ ಬೇಕು. ಆ ಜಾಗ ಅದ್ಭುತವಾಗಿರ್ಬೇಕು ಅನ್ನೋದು. ಸೊ ಹಾಗಾಗಿ ಮನೆ ಕಟ್ಟೋ ನನ್ನೆಲ್ಲ ಸ್ನೇಹಿತರಿಗೂ ನಾನು ಹೇಳೋದು, ಅಥವಾ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿರೋರು ಎಲ್ಲರಿಗೂ ಹೇಳೋದು, ಒಂಚೂರು ನಿಮ್ಮ ಮನೆಯ ಇಂಟೀರಿಯರ್ ವಿಚಾರದಲ್ಲೂ ಕೂಡ ಗಮನ ಕೊಡಿ. ಆ ಇಂಟೀರಿಯರ್ ವರ್ಕ್ ಬರೀ ವುಡ್ ವರ್ಕ್ ಆಗುಳಿದೆ ನಿಮ್ಮ ಕನಸಿನ ಅರಮನೆಯಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇವತ್ತಿನ ವಿಚಾರ ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಮಾಡೋದನ್ನು ಯಾವತ್ತಿಗೂ ಮರಿಬೇಡಿ. ಯಾಕೆಂದರೆ ನಿಮ್ಮಿಂದನೇ ನಾವು. ಧನ್ಯವಾದ.